ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ದಿಂಬಿನ ಬಳಿ ಅಥವಾ ಕೆಳಗೆ ಇಡುವುದರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಹಾಗೆ ಕೆಲವು ವಸ್ತುಗಳನ್ನು ದಿಂಬಿನ ಬಳಿ ಇಡಲೇಬಾರದು. ಇಲ್ಲದಿದ್ದರೆ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಲಿದೆ. ಆ ವಸ್ತುಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಮಲಗುವ ಸಂದರ್ಭದಲ್ಲಿ ನೀವು ಎಂದಿಗೂ ದಿಂಬಿನ ಬಳಿ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಆಭರಣಗಳನ್ನು ಇಡಲೇಬಾರದು. ಹಾಗೇನಾದರೂ ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ಇದರಿಂದಾಗಿ ಆ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೇ ಹಣಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಜೊತೆಗೆ ನೀವು ನಿಮ್ಮ ತಲೆ ದಿಂಬಿನ ಬಳಿ ದುಡ್ಡು ಅಥವಾ ಪರ್ಸ್ ಅನ್ನು ಸಹ ಇಡಲೇಬಾರದು. ಈ ವಸ್ತುಗಳನ್ನು ನಿಮ್ಮ ದಿಂಬಿನ ಬಳಿ ಇಡುವುದರಿಂದ ಲಕ್ಷ್ಮಿಯನ್ನು ಅವಮಾನಿಸಿದಂತೆ ಆಗುವುದು. ಹಾಗಾಗಿ ಈ ವಸ್ತುಗಳನ್ನು ಎಂದಿಗೂ ತಲೆ ದಿಂಬಿನ ಬಳಿ ಇರಿಸಬೇಡಿ. ಮಲಗುವಾಗ ಕೆಲವು ವಸ್ತುಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುವ ಮೂಲಕ ವ್ಯಕ್ತಿಯು ಅನೇಕ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಸುತ್ತುವರಿಯಬಹುದು. ವಾಸ್ತು ಪ್ರಕಾರ ಮಲಗುವಾಗ ಪರ್ಸ್ ಅನ್ನು ನಿಮ್ಮೊಂದಿಗೆ ಎಂದಿಗೂ ಇಟ್ಟುಕೊಳ್ಳಬಾರದು. ಹೀಗೆ ಮಾಡುವುದರಿಂದ ಯಾವಾಗಲೂ ಹಣಕ್ಕೆ ಸಂಬಂಧಿಸಿದ ಆತಂಕವಿರುತ್ತದೆ ಮತ್ತು ಮಾನಸಿಕ ಒತ್ತಡ ಉಂಟಾಗುತ್ತದೆ. ನೀವು ಮಲಗುವಾಗ ಹಣವನ್ನು ಕಬೋರ್ಡ್ ಅಥವಾ ಇತರ ಯಾವುದೇ ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಉತ್ತಮ. ವಾಸ್ತು ಪ್ರಕಾರ ವ್ಯಕ್ತಿಯು ಹಣವನ್ನು ತನ್ನ ದಿಂಬಿನ ಬಳಿ ಇಟ್ಟುಕೊಂಡು ಮಲಗುವುದನ್ನು ತಪ್ಪಿಸಬೇಕು. ಸಂಪತ್ತನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯನ್ನು ದಿಂಬಿನ ಕೆಳಗೆ ಅಥವಾ ತಲೆಯ ಬಳಿ ಇಡುವುದು ಅವಮಾನ. ಹಣವನ್ನು ಎಂದಿಗೂ ತಲೆಯ ಬಳಿ ಇಡಬೇಡಿ. ಹಣವನ್ನು ಯಾವಾಗಲೂ ಸುರಕ್ಷಿತವಾಗಿರಿಸಬೇಕು. ಇಲ್ಲದಿದ್ದರೆ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಕೆಲವು ಜನರು ಮಲಗುವಾಗ ಅವರ ದಿಂಬಿನ ಬಳಿ ಕೀ ಮುಂತಾದ ವಸ್ತುಗಳನ್ನು ಇಡುತ್ತಾರೆ. ಆದರೆ ಈ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಇಡಬಾರದು. ಇದರಿಂದಾಗಿ ನಿಮ್ಮ ಅಶುಭ ಫಲಿತಾಂಶಗಳು ದೊರಕಬಹುದು ಎಂದು ಹೇಳಲಾಗುತ್ತದೆ. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ. ಜೊತೆಗೆ ನೀವು ಮಲಗುವಾಗ ನಿಮ್ಮ ತಲೆ ದಿಂಬಿನ ಬಳಿ ಚರ್ಮದಿಂದ ಮಾಡಿದ ವಸ್ತುಗಳನ್ನು ಸಹ ಎಂದಿಗೂ ಇರಿಸಬಾರದು. ಹಾಗೇನಾದರೂ ನೀವು ಮಾಡಿದರೆ ನಿಮಗೆ ಕೆಟ್ಟ ಕನಸುಗಳು ಬರಬಹುದು. ಇತ್ತೀಚಿನ ದಿನಗಳಲ್ಲಿ ಹಲವು ಜನರು ಎಲೆಕ್ಟ್ರಾನಿಕ್ ಸಾಮಾನುಗಳಾದ ಫೋನ್ ಇತ್ಯಾದಿಗಳನ್ನು ತಮ್ಮ ದಿಂಬಿನ ಬಳಿ ಇಟ್ಟು ಮಲಗುತ್ತಾರೆ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಹೀಗೆ ಮಾಡುವುದು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ. ಕೆಲವು ಜನರು ಮಲಗುವಾಗ ತಮ್ಮ ಪುಸ್ತಕವನ್ನು ದಿಂಬಿನ ಬಳಿ ಇಡುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದು ಸರಸ್ವತಿ ದೇವಿಯನ್ನು ಅವಮಾನ ಮಾಡಿದಂತೆ. ಹಾಗಾಗಿ ಎಂದಿಗೂ ನೀವು ಓದುತ್ತಿರುವ ಪುಸ್ತಕವನ್ನು ದಿಂಬಿನ ಬಳಿ ಇಟ್ಟು ಮಲಗಬೇಡಿ. ವಾಸ್ತು ಪ್ರಕಾರ ಶೂ ಮತ್ತು ಚಪ್ಪಲಿಗಳನ್ನು ಸಹ ಎಂದಿಗೂ ನಿಮ್ಮ ತಲೆಯ ಬಳಿ ಅಥವಾ ದಿಂಬಿನ ಕೆಳಗೆ ಇಡಬಾರದು. ಇದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಜನರು ಓದುವಾಗ ತಮ್ಮ ಪುಸ್ತಕಗಳನ್ನು ತಲೆಯ ಬಳಿ ಇಟ್ಟುಕೊಳ್ಳುತ್ತಾರೆ. ಪುಸ್ತಕಗಳನ್ನು ತಲೆಯ ಬಳಿ ಇಟ್ಟುಕೊಳ್ಳುವುದು ಜ್ಞಾನವನ್ನು ಅವಮಾನಿಸಿದಂತೆ ಎಂದು ನಂಬಲಾಗಿದೆ. ಜೊತೆಗೆ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.